ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು ಸೆಕೆಂಡ್ PUC ಮತ್ತೆ SSLC ವಿದ್ಯಾರ್ಥಿಗಳು ಕ್ವಶನ್ ಕೇಳ್ತಿರುವಂತದ್ದು ಏನಪ್ಪಾ ಅಂದ್ರೆ, ಇನ್ನೇನು ಎಕ್ಸಾಮ್ ಬರ್ತಿದೆ, ಏನೋ ಒಂದು ಅಪ್ಡೇಟ್ ಸಿಗ್ತಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ದಾರೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಮೊದಲನೇದಾಗಿ ಆಲ್ ಟಿಕೆಟ್ ಎಲ್ಲನೂ ಕೂಡ ಇಶ್ಯೂ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ನಿಮ್ಮ ಒಂದು ಕಾಲೇಜ್ಗೆ ಹೋಗ್ಬಿಟ್ಟು ಆಲ್ ಟಿಕೆಟ್ ನ ಇಸ್ಕೋಬೇಕಾಗುತ್ತೆ. ನೀವು ಡ್ರಾಫ್ಟ್ ಆಲ್ ಟಿಕೆಟ್ ನ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅಂದ್ರೆ, ಅಲ್ಲಿ ನಿಮ್ದು ಏನಾರ ಮಿಸ್ಟೇಕ್ಸ್ ಇತ್ತು ಅಂದ್ರೆ ಅದನ್ನೆಲ್ಲ ಕರೆಕ್ಷನ್ಸ್ ಮಾಡಕ್ಕೆ ನಿಮ್ಮ ಒಂದು ಕಾಲೇಜ್ಗಳಲ್ಲಿ ಆರ್ಡರ್ಸ್ ಇತ್ತು. ನೀವೆಲ್ಲರೂ ಕೂಡ ಕ್ಲೀನ್ ಆಗಿ ಎಲ್ಲಾನು ಕೂಡ ಕರೆಕ್ಷನ್ಸ್ ಮಾಡ್ಕೊಂಡು ಫೈನಲ್ ಆಲ್ ಟಿಕೆಟ್ ನೀವು ಇಸ್ಕೊಂಡಿದ್ದೀರಾ ಅಂತ ಹೇಳಿ ಅಂತ ಅನ್ಕೊಂತೀನಿ. ಸೊ ಒಂದ್ ವೇಳೆ ನೀವು ಆಲ್ ಟಿಕೆಟ್ ಇಸ್ಕೊಂಡಿದ್ದೀರಾ ಅಂದ್ರೆ ಅದ್ರಲ್ಲಿ ನೀವು ಪ್ರಿನ್ಸಿಪಲ್ ನ ಒಂದು ಸೀಲ್ ಮತ್ತೆ ಸಿಗ್ನೇಚರ್, ಕಾಲೇಜ್ ನ ಒಂದು ಸೀಲ್ ಮತ್ತೆ ಸಿಗ್ನೇಚರ್ ಇರ್ಬೇಕಾಗತ್ತೆ. ಕ್ಲೀನ್ ಆಗಿ ನೋಡ್ಕೊಳ್ಳಿ. ಅದಿಲ್ಲ ಅಂದ್ರೆ ಎಕ್ಸಾಮ್ ಹಾಲ್ಗೆ ಎಂಟರ್ ಮಾಡಲ್ಲ. ಯಾಕಪ್ಪ ಅಂದ್ರೆ ಸೆಂಟರ್ ನಿಮ್ದು ಡಿಫ್ರೆಂಟ್ ಇರೋದ್ರಿಂದ ನಿಮ್ ಕಾಲೇಜ್ ಬರೆಯಲ್ಲ. ಸೊ ಹಂಗಾಗಿ ಡಿಫ್ರೆಂಟ್ ಇರೋದ್ರಿಂದ ಸೆಂಟರು ಅಲ್ಲಿಗೆ ಹೋದಾಗ ಇವೆಲ್ಲ ನೋಡ್ತಾರೆ ಇನ್ವಿಜಿಲೇಟರು. ಸೊ ಹಂಗಾಗಿನೇ ಪ್ರತಿಯೊಬ್ರು ಕೂಡ ಕ್ಲೀನಾಗಿ ಚೆಕ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಯಾರು ಕೂಡ ನರ್ವಸ್ ಆಗಕ್ಕೆ ಹೋಗ್ಬೇಡಿ ಎಕ್ಸಾಮ್ ಬರೀಬೇಕಾದ್ರೆ. 10th ಎಕ್ಸಾಮ್ ತರ ಇರೋದಿಲ್ಲ. ಬಟ್ ನೀವು ಚೆನ್ನಾಗಿ ಓದ್ಕೊಂಡಿದ್ದೀರಾ ಅಂದ್ರೆ ಆರಾಮಾಗಿ ಬರಿಬೋದು. ಓಕೆನಾ? ಸೊ ಮತ್ತೆ ತುಂಬಾ ಜನ ಬಂದು ಪಾಸಿಂಗ್ ಪ್ಯಾಕೇಜ್ ಇದೆಯಾ ಅಂತ ಕೇಳ್ತಿದ್ರೆ, ಹೌದು ನಮ್ಮ ಹತ್ರ ಇದೆ. ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡೂ ಕೂಡ ಇದೆ. ಸೈನ್ಸು, ಕಾಮರ್ಸು, ಆರ್ಟ್ಸು, SSLC ಕನ್ನಡ, ಇಂಗ್ಲಿಷ್, ಹಿಂದಿ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್, ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎಲ್ಲಾನು ಕೂಡ ಇದೆ. ಜಸ್ಟ್ 50 ರೂಪೀಸ್ ಅಷ್ಟೇ. ನಿಮಗೆ ಬೇಕು ಅಂತ ಹೇಳೋದಾದ್ರೆ ಇಲ್ಲಿ QR ಕೋಡ್ ಹಾಕಿರ್ತೀನಿ, ಸಾರಿ ಅದು ಲಿಂಕ್ ಹಾಕಿರ್ತೀನಿ, ಫೋನ್ ನಂಬರ್ ಇದೆ ನೋಡಿ, ಬಂದು ಮೆಸೇಜ್ ಮಾಡಿ ವಾಟ್ಸಪ್ನಲ್ಲಿ. ನಾನು ನಿಮಗೆ PDF ನ ಸೆಂಡ್ ಮಾಡ್ತೀನಿ. ಜಸ್ಟ್ 50 ರೂಪಾಯಿ ಅಷ್ಟೇ. ಸೊ SSLC ಆಗಿರ್ಬೋದು, PUC ಆಗಿರ್ಬೋದು ಸಿಗುತ್ತೆ ನಿಮಗೆ. ಸೊ ಆಲ್ ಟಿಕೆಟ್ ಇಸ್ಕೊಳ್ಳೋಕೆ ಮರ್ತೋಗ್ಬೇಡಿ. ಮತ್ತೆ ಎಕ್ಸಾಮ್ಗೆ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ, ಪೆನ್ ಆಗಿರ್ಬೋದು, ಪೆನ್ಸಿಲ್ ಆಗಿರ್ಬೋದು, ರಬ್ಬರ್ಸ್ ಆಗಿರ್ಬೋದು, ಪ್ರತಿ ಒಂದು ಚಿಕ್ಕ ವಸ್ತುನು ಕೂಡ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಿಂದೆ ತಿರುಗಿ ಕೇಳಕ್ಕಾಗಲ್ಲ. ಇನ್ವಿಜಿಲೇಟರ್ ನೋಡಿದ್ರೆ ಡಿಬಾರ್ ಮಾಡ್ಬಿಡ್ತಾರೆ. ಸೊ ಹಂಗಾಗಿ ಸುಮ್ಮನೆ ಹೇಳ್ತಿದ್ದಾನೆ ಅಂತ ಹೇಳಿ ಅನ್ಕೊಳಕ್ ಹೋಗ್ಬೇಡಿ. ಚಿಕ್ಕ ವಿಷಯನೂ ಒಂದು ಜಾಮಿಟ್ರ್ ಬಾಕ್ಸ್ ಅಲ್ಲಿ ಕ್ಲೀನಾಗಿ ಇಟ್ಕೊಂಡು ಹೋಗಿ. ಅದೇನು ತಪ್ಪಲ್ಲ. ಏನೊಂದು ಪೆನ್ ತಗೊಂಡು ಹೋಗಿ ಎಕ್ಸಾಮ್ ಬರೆಯುವಂಥದ್ದೇನಲ್ಲ. ನಿಮ್ಮ ಜವಾಬ್ದಾರಿಲಿ ನೀವು ಇರಬೇಕಾಗುತ್ತೆ. ಹಿಂದೆ ತಿರುಗ್ಬಿಟ್ಟು ಪೆನ್ನು ಪೆನ್ಸಿಲ್ ಅಂತ ಕೇಳಕ್ಕಾಗಲ್ಲ. ಸೊ ಹಂಗಾಗಿ ತುಂಬಾ ಅಚ್ಚುಕಟ್ಟಾಗಿ ಬರೀರಿ ಎಕ್ಸಾಮ್ನ. ತುಂಬಾ ಇಂಪಾರ್ಟೆಂಟ್ ಈ ಒಂದು ಎಕ್ಸಾಮು. ಇದ್ರಲ್ಲಿ ನೀವು ಚೆನ್ನಾಗಿ ಸ್ಕೋರ್ ಮಾಡಿ KCET ಅಥವಾ ನೀಟಲ್ಲಿ ಒಳ್ಳೆ ಸ್ಕೋರ್ ಮಾಡಿದೀರಾ ಅಂದ್ರೆ ಒಂದು ಒಳ್ಳೆ ಕಾಲೇಜಿಗೆ ಸೇರ್ಕೊಂತೀರಾ. ಬೇರೆಯವ್ರ ವಿಷಯ ಮರ್ತು ಬಿಡಿ. ನಿಮ್ಮ ಮೇಲೆ ಮಾತ್ರ ಫೋಕಸ್ ಮಾಡಿ. ಓಕೆನಾ? ಎಲ್ಲ ಏನ್ ಬೇಕು, ಪೆನ್ಸಿಲ್, ರಬ್ಬರು, ಸೊ ಏನ್ ಬೇಕು ಪ್ರತಿ ಒಂದನ್ನು ಕೂಡ ಒಂದು ಜಾಮಿಟ್ರ್ ಬಾಕ್ಸಲ್ಲಿ ಇಟ್ಕೊಂಡು ಹೋಗಿ. ಯಾರು ಏನ್ ಅನ್ಕೊಂತಾರೋ ಅವೆಲ್ಲ ಬಿಟ್ಬಿಡಿ. ಓಕೆನಾ? ನೀಟಾಗಿ ನಿಮ್ದಾಯ್ತು, ನಿಮ್ ಕೆಲಸ ಆಯ್ತು, ನೀವು ಹೋಗಿ ಎಕ್ಸಾಮ್ ಬರ್ದು ಬಂದ್ರ ಅಷ್ಟಲ್ಲೇ ಇರಿ. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಜಾಸ್ತಿ. ಎಕ್ಸಾಮ್ ಟೈಮ್ನಲ್ಲಿ ಜಾಸ್ತಿ ನರ್ವಸ್ ಆಗಕ್ಕೆ ಹೋಗ್ಬೇಡಿ. ಫಸ್ಟ್ ಪೇಪರ್ ಅಟೆಂಡ್ ಮಾಡ್ಬೇಕಾದ್ರೆ ಅಷ್ಟೇ ಕ್ಲೀನಾಗಿ ನೋಡಿ. ಮತ್ತೆ ಲಾಸ್ಟ್ ಅಲ್ಲೂ ಕೂಡ ಕೊಡ್ಬೇಕಾದ್ರೆ ಪೇಪರು ಒಂದು 15 ನಿಮಿಷಕ್ಕೆ ಮುಂಚೆನೆ ಮುಗಿಸ್ಬಿಡಿ ಬರ್ದಿದ್ದಾದ್ಮೇಲೆ. ಅದಾದ್ಮೇಲೆ ಪ್ರತಿ ಒಂದ್ರಲ್ಲೂ ಕೂಡ ಮೇನ್ ಆಗಿದ ತಕ್ಷಣ ಲೈನ್ ಹಾಕಿ ಕ್ಲೀನಾಗಿ ಎಲ್ಲ ನೋಡ್ಕೊಳ್ಳಿ. ಏನನ್ನ ಮಿಸ್ಟೇಕ್ ಮಾಡಿದ್ದೀನ, ಪೇಪರಲ್ಲಿ ಇಲ್ದಿರೋದು ಏನನ್ನ ಬರ್ದಿದ್ದೀನ, ಅಥವಾ ಏನನ್ನ ಪೇಪರಲ್ಲಿ ಇರೋದು ಒಂದು ಮೈನ್ ಏನನ್ನ ಮಿಸ್ ಮಾಡಿದ್ದೀನ. ಸೊ ನಾನು ಕೂಡ ಕೆಲವೊಂದ್ಸತಿ ಒಂದೊಂದು ಮೈನೇ ಮಿಸ್ ಮಾಡಿ ಬಂದ್ಬಿಟ್ಟಿರ್ತೀನಿ. ಆಮೇಲೆ ನಾನು ನೋಡ್ಕೋಬೇಕಾಗಿತ್ತೆ ಅಂತ ಸುಮ್ಮನೆ ಕೂತಿರ್ತೀನಿ, ನೋಡ್ಕೋಬೇಕಾಗಿತ್ತೆ ಅಂತ ಅನ್ಸುತ್ತೆ. ಸೊ ಹಂಗಾಗಿನೇ ಸೊ ಪ್ರತಿ ಒಂದನ್ನು ಕೂಡ ಬರ್ದಾದ್ಮೇಲೆ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಸೊ ಯಾರು ಕೂಡ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಜಾಸ್ತಿ ಎಕ್ಸಾಮ್ ಅಂತ ಹೇಳ್ಬಿಟ್ಟು. ಕ್ಲೀನಾಗಿ ಬರೀರಿ. ಪಾಸಿಂಗ್ ಪ್ಯಾಕೇಜ್ ಬೇಕು ಅಂತ ಹೇಳೋದಾದ್ರೆ ಮೆಸೇಜ್ ಮಾಡಿ. ಓಕೆನಾ? ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.